ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ನಲ್ಲಿ ಕದನ ವಿರಾಮ ಹೆಸರಿಗಿದ್ರೂ ಕೂಡ ಸಂಘರ್ಷ ಮುಂದುವರಿಯುವ ಆತಂಕ ಇದೆ. ಇರಾನ್ ಈಗ ಗಲ್ಫ್ ರಾಷ್ಟ್ರಗಳಿಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ನಮ್ಮ ಮೇಲೆ ದಾಳಿ ಮಾಡೋಕೆ ಜಾಗ ಮಾಡಿಕೊಟ್ರೆ ನಮ್ಮ ಪ್ರತಿಕ್ರಿಯೆ 4 ಪಟ್ಟು ಜಾಸ್ತಿ ಇರುತ್ತೆ ಅಂತ ಹೇಳಿ. ಆ ಕಡೆ ಅಮೆರಿಕ ಇರಾನ್ ಮೇಲೆ ಇನ್ನಷ್ಟು ಪ್ರೆಷರ್ ಹಾಕೋ ಭಾಗವಾಗಿ ಹೊಸ ಕ್ರಮಗಳನ್ನ ತಗೊಂಡಿದೆ. ಇನ್ನು ಜಗತ್ತಿನ ಬೇರೆ ಬೇರೆ ಕಡೆ ಸಾಕಷ್ಟು ಅನಾಹುತಕಾರಿ ಘಟನೆಗಳು ಕೂಡ ಆಗಿವೆ. ಎಲ್ಲವನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಪಾಕ್ ಮತ್ತು ಅಫ್ಘಾನ್ ನಡುವೆ ಮತ್ತೊಮ್ಮೆ ಭೀಕರ ಫೈಟಿಂಗ್ ಶುರುವಾಗಿದೆ. ನಮ್ಮ ಪಕ್ಕದ ಮನೆಯವರು ಹೊಡೆದಾಡ್ತಿದ್ದಾರೆ. ಅದ್ರ ಬಗ್ಗೆ ಫಸ್ಟ್ ನೋಡ್ಬಿಡೋಣ ನಾವು. ಇನ್ನು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಗಡಿಯಲ್ಲಿ ಮತ್ತೆ ಸಂಘರ್ಷ ಭುಗಿಲೆದಿದೆ. ಅಫ್ಘಾನ್ನ ಗಡಿ ಪ್ರದೇಶ ಕುನಾರ್ ಪ್ರಾಂತ್ಯದಲ್ಲಿ ನಾಗರಿಕ ಪ್ರದೇಶಗಳ ಮೇಲೆ ಪಾಕ್ ಸೇನೆ ದಾಳಿ ಮಾಡಿದೆ. ರಾಕೆಟ್ ಮತ್ತು ಶೆಲ್ ದಾಳಿ ನಡೆಸಿದೆ. ತಾಲಿಬಾನ್ ಸರ್ಕಾರ ಇದನ್ನ ಹೇಳಿದೆ. ಅಲ್ಲಿನ ಸೈಯದ್ ಜಮಾಲುದ್ದೀನ್ ಅಫ್ಘಾನಿ ಯೂನಿವರ್ಸಿಟಿ ಮೇಲೆ ದಾಳಿಯಾಗಿದೆ. ಕೆಲ ಮನೆಗಳ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಕನಿಷ್ಠ 7 ಜನರ ಪ್ರಾಣ ಹೋಗಿದೆ. 85 ಜನರಿಗೆ ಗಾಯಗಳಾಗಿವೆ. ಗಾಯಗೊಂಡವರಲ್ಲಿ 30 ವಿದ್ಯಾರ್ಥಿಗಳಿದ್ದಾರೆ. ಹಾಗೆ ಮಹಿಳೆಯರು, ಪುಟ್ಟ ಮಕ್ಕಳು ಕೂಡ ಇದ್ದಾರೆ ಅಂತ ತಾಲಿಬಾನ್ ಉಪವಕ್ತಾರ ಹಮ್ದುಲ್ಲಾ ಫಿತ್ರತ್ ತಿಳಿಸಿದ್ದಾರೆ. ಈ ದಾಳಿಯನ್ನ ತಾಲಿಬಾನ್ ಸರ್ಕಾರ ತೀವ್ರವಾಗಿ ಖಂಡಿಸಿದೆ. ಇದೊಂದು ಕ್ಷಮಿಸಲಾಗದ ಯುದ್ಧಾಪರಾಧ ಅಂತ ಕಿಡಿಕಾರಿದೆ. ಹಾಗೆ ಗಂಭೀರವಾಗಿ ಗಾಯಗೊಂಡ ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ಫೋಟೋಗಳನ್ನ ತಾಲಿಬಾನ್ ಶೇರ್ ಮಾಡಿದೆ. ಆದ್ರೆ ಪಾಕಿಸ್ತಾನ ಸರ್ಕಾರ ಈ ಆರೋಪಗಳನ್ನ ನಿರಾಕರಿಸಿದೆ. ಇಲ್ಲ, ನಾವ್ ಯಾವ ರೀತಿ ದಾಳಿ ಮಾಡಿಲ್ಲ ಅಂತ ಹೇಳಿದೆ. ಜೊತೆಗೆ ನಾವು ಕೇವಲ ಅಫ್ಘಾನ್ ಮೂಲದ ಉಗ್ರರ ಅಡಗುದಾಣಗಳ ಮೇಲೆ ಮಾತ್ರ ದಾಳಿ ಮಾಡೋರು. ನಾವು ಈ ಹಿಂದೆ ಕೂಡ ನಾವು ಅದನ್ನೇ ಮಾಡಿದ್ದು. ನಾವು ಜನರ ಮೇಲೆ, ಯೂನಿವರ್ಸಿಟಿ ಮೇಲೆಲ್ಲ ಮಾಡಲ್ಲಪ್ಪ ಅಂತ ಪಾಕ್ನ ಮಾಹಿತಿ ಸಚಿವಾಲಯ ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದೆ. ಹಾಗೆ ನಾವು ದಾಳಿ ಮಾಡೋದನ್ನ ಪಬ್ಲಿಕ್ ಆಗಿ ಹೇಳ್ತೀವ್ರಿ, ಹೊಣೆಗಾರಿಕೆಯನ್ನು ತಗೊಳ್ತೀವಿ. ಅದ್ರದ್ದು ಹಿಂದೆ ಸರಿಯೋ ಮಾತೆಲ್ಲ ಇಲ್ಲ. ಕದ್ದು ಮುಚ್ಚೆಲ್ಲ ಮಾಡಲ್ಲ. ನಾವು ಉಗ್ರಗಾಮಿಗಳ ಮೇಲೆ ದಾಳಿ ಮಾಡಿದಾಗ ಅದಕ್ಕೆ ಪ್ರೂಫ್ ಕೂಡ ಇಟ್ಕೊಂಡಿರ್ತೀವಿ ಅನ್ನೋ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಅಲ್ಲದೆ ಅಫ್ಘಾನ್ ಮೀಡಿಯಾಗಳು ಫೇಕ್ ನ್ಯೂಸ್ ಹರಡಿಸ್ತಾ ಇದ್ದಾರೆ. ತಾಲಿಬಾನ್ ಸರ್ಕಾರ ಉಗ್ರ ಸಂಘಟನೆಗಳಿಗೆ ಸಪೋರ್ಟ್ ಮಾಡ್ತಿರೋದನ್ನ ಮುಚ್ಚಿ ಹಾಕಕ್ಕೆ ಇಂಥ ಕಥೆಗಳನ್ನ ಕಟ್ತಾ ಇದ್ದಾರೆ ಅವರು ಅಂತ ಪಾಕ್ ಸರ್ಕಾರ ಆರೋಪ ಮಾಡಿದೆ. ಏನೋ ತಮ್ಮ ಮೇಲೆ ದಾಳಿ ಆಗ್ತಿದ್ದ ಹಾಗೆ ತಾಲಿಬಾನಿಗಳು ಪಾಕ್ ಸೇನೆ ಮೇಲೆ ಮುಗಿಬಿದ್ದಿದ್ದಾರೆ. ಪಾಕಿಸ್ತಾನ ಸೈನಿಕರ ಮೇಲೆ ದಾಳಿ ಮಾಡಿದ್ದಾರೆ. ಪರಿಣಾಮ 6 ಪಾಕ್ ಸೈನಿಕರು ಮೃತಪಟ್ಟಿದ್ದಾರೆ. ಓರ್ವ ಪಾಕ್ ಸೈನಿಕರನ್ನು ತಾಲಿಬಾನಿ ಪಡೆಗಳು ಕ್ಯಾಪ್ಚರ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಹಾಗೆ ಮತ್ತೊಬ್ಬ ಯೋಧನ ಮೃತದೇಹವನ್ನ ತಾಲಿಬಾನ್ ವಶಪಡಿಸಿಕೊಂಡಿದೆ ಅಂತ ಅಫ್ಘಾನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಗಡಿ ಹತ್ತಿರದಲ್ಲಿರೋ ಅಫ್ಘಾನ್ನ ಕಂದಹಾರ್ ಪ್ರಾಂತ್ಯದಲ್ಲಿ ಅದರ ಬಾರ್ಡರ್ ನಲ್ಲಿ ಈ ಭೀಕರ ಕಾಳಗಾಗಿದೆ. ಇದರ ಬಗ್ಗೆ ಪಾಕಿಸ್ತಾನ ಕಡೆಯಿಂದ ಯಾವುದೇ ಅಫಿಷಿಯಲ್ ಕನ್ಫರ್ಮೇಶನ್ ಕೊಟ್ಟಿಲ್ಲ ಅವರಿನ್ನೂ ಕೂಡ. ಕಳೆದ ಫೆಬ್ರವರಿಯಿಂದನೂ ಕೂಡ ಹೊಡೆದಾಟ ಪಾಕ್ ಅಫ್ಘಾನ್ ಗಡಿಯಲ್ಲಿ ಒಬ್ಬರ ಮೇಲೊಬ್ರು ಏರ್ ಸ್ಟ್ರೈಕು, ಡ್ರೋನ್ ಸ್ಟ್ರೈಕು, ಫೈರಿಂಗು ಎಲ್ಲ ಮಾಡ್ತಾನೆ ಇದ್ದಾರೆ. ಕಳೆದ ತಿಂಗಳಂತೂ ಅಫ್ಘಾನ್ನ ಮಾದಕ ವ್ಯಸನ ಪುನರ್ವಸತಿ ಕೇಂದ್ರದ ಮೇಲೆ, ಒಂಥರ ಹಾಸ್ಪಿಟಲ್ ಅಂತ ಅನ್ಕೊಳ್ಳಿ, ರಿಹ್ಯಾಬ್, ಅದರ ಮೇಲೆ ಪಾಕ್ ದಾಳಿ ಮಾಡಿತ್ತು. 400ಕ್ಕೂ ಅಧಿಕ ಜನರನ್ನ ಒಂದೇ ಏಟಿಗೆ ಬಲಿ ಪಡೆದಿತ್ತು. ಇದರಿಂದ ಇಬ್ಬರ ನಡುವೆ ಪರಿಸ್ಥಿತಿ ತುಂಬಾ ಬಿಗಡಾಯಿಸಿದೆ. ನಂತರ ಏಪ್ರಿಲ್ ನಲ್ಲಿ ಚೈನಾ ಮಧ್ಯಸ್ಥಿಕೆ ವಹಿಸಿ ಮ್ಯಾಟರ್ ಅನ್ನ ಸ್ವಲ್ಪ ಕೂಲ್ ಆಫ್ ಮಾಡೋಕೆ ಪ್ರಯತ್ನ ಪಟ್ಟಿತ್ತು. 2 ಕಡೆಯವರು ಸಂಘರ್ಷ ಎಸ್ಕಲೇಟ್ ಮಾಡಲ್ಲ ಅಂತ ಹೇಳ್ಕೊಂಡಿದ್ರು. ಆದ್ರೀಗ ಕದನ ವಿರಾಮ ಮತ್ತೆ ಮುರಿದು ಹೋಗಿದೆ. ದಾಳಿ ಪ್ರತಿ ದಾಳಿ ಶುರುವಾಗಿದೆ. ಮುಂದೆ ಈ ಸಂಘರ್ಷ ಯಾವ ಹಂತಕ್ಕೆ ಹೋಗುತ್ತೆ ಅಂತ ನೋಡ್ಬೇಕೀಗ. ಇತ್ತ ಮಿಡಲ್ ಈಸ್ಟ್ ಕಡೆಗೆ ಬಂದ್ರೆ ಇರಾನ್ ಈಗ ಗಲ್ಫ್ ರಾಷ್ಟ್ರಗಳಿಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ನಮ್ಮ ಲೆಕ್ಕಾಚಾರ ಬೇರೆ ಇದೆ. ನಮಗೆ 1 ಏಟ್ ಬಿದ್ರೆ ನಾವು ತಿರುಗಿ ನಿಮಗೆ 4 ಏಟ್ ಕೊಡ್ತೀವಿ ಅಂತ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಉಪಾಧ್ಯಕ್ಷ ಇಸ್ಮಾಯಿಲ್ ಸಘಾಬ್ ಇಸ್ಫಹಾನಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಒಂದು ಹೇಳಿಕೆ ಕೊಟ್ಟಿದ್ರಲ್ಲ, ಇರಾನ್ ತೈಲದ ಮೇಲೆ ಪ್ರೆಷರ್ ಆಗ್ತೀವಿ, ಇರಾನ್ ಪೈಪ್ ಲೈನ್ಗಳು 3 ದಿನದಲ್ಲಿ ಒಡೆದೇ ಹೋಗ್ತವೆ, ಬ್ಲಾಕ್ ಆಗಲಿವೆ ಅಂತ ಹೇಳಿದ್ರಲ್ಲ. ಇದರ ಬೆನ್ನಲ್ಲೇ ಇವ್ರು ಹಿಂಗೆ ಹೇಳ್ತಿದ್ದಾರೆ, ಈಗ ನಮ್ಮ ದೇಶದ ತೈಲ ಬಾವಿಗಳಿಗೆ ಡ್ಯಾಮೇಜ್ ಆದ್ರೆ ನಾವು ಸುಮ್ಮನಿರಲ್ಲ, 4 ಪಟ್ಟು ನಿಮಗೆ ಡ್ಯಾಮೇಜ್ ಮಾಡೋದು ಗ್ಯಾರಂಟಿ ಅಂತ ರೊಚ್ಚಿಗಿದ್ದಾರೆ. ಯಾವ ರಾಷ್ಟ್ರಗಳು ದಾಳಿಕೋರರಿಗೆ ಸಪೋರ್ಟ್ ಮಾಡ್ತಾರೋ ಅವ್ರನ್ನೂ ಬಿಡಲ್ಲ, ಟಾರ್ಗೆಟ್ ಮಾಡ್ತೀವಿ. ನಮ್ಮ ಮ್ಯಾಥಮೆಟಿಕ್ಸೇ ಬೇರೆ ಇದೆ. ನಮ್ಮ 1 ತೈಲ ಬಾವಿ ಹೋದ್ರೆ ನಿಮ್ಮ 4 ಬಾವಿ ಉಡಾಯಿಸ್ತೀವಿ ಅನ್ನೋ ವಾರ್ನಿಂಗ್ ಬಂದಿದೆ ಇರಾನ್ ಕಡೆಯಿಂದ. ಆ ಕಡೆ ಅಮೆರಿಕ ಮಾತ್ರ ಇರಾನ್ ಮೇಲಿನ ಒತ್ತಡವನ್ನು ಜಾಸ್ತಿ ಮಾಡ್ತಾನೆ ಇದೆ. ಇದೀಗ ಅಮೆರಿಕ ಜಾಗತಿಕ ಕಂಪನಿಗಳು ಮತ್ತು ವಿದೇಶಿ ಸರ್ಕಾರಗಳಿಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಸ್ಯಾಂಕ್ಷನ್ಗೆ ಒಳಪಟ್ಟಿರೋ ಇರಾನ್ನ ಏರ್ಲೈನ್ಗಳೊಂದಿಗೆ ವ್ಯವಹಾರ ಮಾಡಿದ್ರೆ ಕಠಿಣ ನಿರ್ಬಂಧ ಹೇರ್ತೀವಿ ಅಂತ ಹೇಳಿದೆ. ಇರಾನ್ ವಿಮಾನಗಳಿಗೆ ಇಂಧನ, ಆಹಾರ, ತಾಂತ್ರಿಕ ರಿಪೇರಿ ಅಥವಾ ಲ್ಯಾಂಡಿಂಗ್ ಸೌಲಭ್ಯ ಕೊಡಂಗಿಲ್ಲ. ಕೊಟ್ರೆ ಅಂತ ಸಂಸ್ಥೆಗಳ ಮೇಲೆ ಸ್ಯಾಂಕ್ಷನ್ಸ್ ಹಾಕ್ತಿವಿ. ಅಮೆರಿಕದ ಬ್ಯಾಂಕಿಂಗ್ ಸಿಸ್ಟಮ್ ನಿಂದಲೂ ಕೂಡ ನಿಮ್ಮನ್ನ ಹೊರಗೆ ಹಾಕಿಬಿಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದೆ. ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಹೇಳಿದ್ದಾರೆ. ಇರಾನ್ ಏರ್, ಮಹಾನ್ ಏರ್ ಸೇರಿದ ಹಾಗೆ ಸ್ಯಾಂಕ್ಷನ್ ಹೊಂದಿರೋ ಏರ್ಲೈನ್ಗಳೊಂದಿಗೆ ವ್ಯವಹಾರ ಮಾಡಂಗಿಲ್ಲ. ವಿದೇಶಿ ಸರ್ಕಾರಗಳು ತಮ್ಮ ಅಡಿಯಲ್ಲಿ ಕೆಲಸ ಮಾಡೋ ಕಂಪನಿಗಳಿಗೆ ಇದನ್ನ ಸ್ಟ್ರಿಕ್ಟ್ ಆಗಿ ಹೇಳಬೇಕು. ಅಗತ್ಯ ಕ್ರಮ ಇವಾಗಲೇ ತಗೊಳ್ಬೇಕಷ್ಟೇ ಅಂತ ಅಮೆರಿಕ ಹೇಳಿದೆ. ಏನು ಸ್ನೇಹಿತರೆ, ಶಿರಡಿ, ಪಂಚವಟಿ, ಶನಿ ಶಿಂಗ್ನಾಪುರ ಸೇರಿ ಈ ಜಾಗಗಳಿಗೆ ಯಾತ್ರೆ ಹೋಗಬೇಕು ಅನ್ನೋ ಆಸಕ್ತಿ ನಿಮಗಿದ್ರೆ ಸೈನ್ಸ್ ಟೂರಿಸಂನ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇಲ್ಲಿದೆ. ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡು ಹೋಗಿ ಕರ್ಕೊಂಡ್ಬಂದ್ಬಿಡ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಏನೋ ಅಮೆರಿಕ ಇರಾನ್ ಯುದ್ಧವನ್ನ ನಿಲ್ಸಕ್ಕೆ ಇರಾನ್ ಹೊಸ ಪ್ರಪೋಸಲ್ ಕೊಟ್ಟಿತ್ತು. ಇದು ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಇಷ್ಟ ಆಗಲಿಲ್ಲ. ಅಮೆರಿಕನ್ ಅಧಿಕಾರಿಯೊಬ್ಬರ ಹೇಳಿಕೆ ಉಲ್ಲೇಖಿಸಿ ರಾಯ್ಟರ್ಸ್ ಇದ್ರ ಬಗ್ಗೆ ರಿಪೋರ್ಟ್ ಮಾಡಿದೆ. ಇರಾನ್ ಕೊಟ್ಟಿರೋ ಹೊಸ ಪ್ರಪೋಸಲ್ನಲ್ಲಿ ಮೊದಲು ಅಮೆರಿಕ ಇಸ್ರೇಲ್ ಸೇರಿ ಮಾಡ್ತಿರೋ ಯುದ್ಧವನ್ನ ಸ್ಟಾಪ್ ಮಾಡಬೇಕು.
ಮತ್ತೆ ಯುದ್ಧ ಮಾಡಲ್ಲ ಅಂತ ಹೇಳಿ ಇರಾನ್ಗೆ ಪ್ರಾಮಿಸ್ ಮಾಡಬೇಕು, ಗ್ಯಾರಂಟಿ ಕೊಡಬೇಕು. ಆಮೇಲೆ ಅಮೆರಿಕನ್ ನೇವಿ ಹಾಕಿರೋ ನೇವಲ್ ಬ್ಲಾಕೇಡ್ ತೆಗೆದು ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಕಂಟ್ರೋಲ್ಗೆ ಬಿಟ್ಟುಬಿಡಬೇಕು. ಇದಾದ ನಂತರ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಬಗ್ಗೆ ನಾವು ಆಮೇಲೆ ಮಾತಾಡೋಣ ಬೇಕಾದ್ರೆ ಅಂತ ಇರಾನ್ ಕಂಡೀಷನ್ ಹಾಕಿದೆ. ಆದ್ರೆ ಅಮೆರಿಕ ಮಾತ್ರ ನ್ಯೂಕ್ಲಿಯರ್ ವಿಚಾರದ ಬಗ್ಗೆ ಮೊದಲು ಮಾತಾಡೋಣ, ಉಳಿದಿದ್ದ ಆಮೇಲೆ ಮಾತಾಡೋಣ ಬೇಕಾದ್ರೆ, ಫಸ್ಟ್ ಇದು ಅಂತ ಇವರು, ಇಲ್ಲ ಫಸ್ಟ್ ಇದು ಅಂತ ಅವರು. ಅಲ್ಲಿ ಸಿಕ್ಕಾಕೊಂಡಿದೆ ಇದು. ಇದೇ ಕಾರಣಕ್ಕೆ ಟ್ರಂಪ್ಗೆ ಇರಾನ್ ಪ್ರಪೋಸಲ್ ಇಷ್ಟ ಆಗ್ತಿಲ್ಲ. ಇದ್ರ ಬಗ್ಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡ್ತೀವಿ ಅಂತ ಇರಾನ್ ಹೊಸ ಪ್ರಪೋಸಲ್ ಕೊಟ್ಟಿದೆ. ಆದರೆ ಕಂಡೀಷನ್ಸ್ ಇದೆಯಲ್ಲ ಅವ್ರದ್ದು, ಅಮೆರಿಕ ಆಗಲಿ ಅಥವಾ ಇಡೀ ಪ್ರಪಂಚನ ಅದಕ್ಕೆ ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಸೊ ಆಗಲ್ಲ ಇದು ಅಂತ. ಇರಾನ್ ಸರ್ಕಾರ ಜಲಸಂಧಿ ಓಪನ್ ಮಾಡೋ ಅರ್ಥನೇ ಬೇರೆ. ಅವ್ರ ಪ್ರಕಾರ ಜಲಸಂಧಿ ಓಪನ್ ಮಾಡೋದಂದ್ರೆ ಅವ್ರ ಜೊತೆ ನಾವು ಕೋಆರ್ಡಿನೇಟ್ ಮಾಡಬೇಕು, ಅವರ ಪರ್ಮಿಷನ್ ತಗೊಂಡು ನಾವು ಓಡಾಡ್ಬೇಕಲ್ಲಿ, ಇಲ್ಲಾಂದ್ರೆ ಹಡಗನ್ನ ಸ್ಫೋಟ ಮಾಡ್ತಾರಂತೆ, ಇಲ್ಲ ನಾವು ಅವ್ರಿಗೆ ದುಡ್ಡು ಕೊಡ್ಬೇಕಂತೆ. ಹೆಂಗಾಗತ್ರಿ ಇದು ಅಂತ ಅಮೆರಿಕ ಕೇಳಿದೆ. ಜೊತೆಗೆ ಜಲಸಂಧಿ ಓಪನ್ ಮಾಡೋದು ಅಂತ ಹೇಳಕ್ ಆಗಲ್ಲ ಇದನ್ನ. ಇದು ಅಂತಾರಾಷ್ಟ್ರೀಯ ಜಲಮಾರ್ಗ, ಅವ್ರು ಯಾರು ಕ್ಲೋಸ್ ಮಾಡಕ್ಕೆ, ಅದನ್ನ ಯಾರು ಬಳಸಬೇಕು ಬಳಸಬಾರ್ದು ಅಂತ ಇರಾನ್ ಡಿಸೈಡ್ ಮಾಡೋದನ್ನ ಹೆಂಗೆ, ಅದನ್ನ ಒಪ್ಪಕ್ಕಾಗಲ್ಲ ನಾವು ಅಂತ ಅಮೆರಿಕ ಹೇಳಿದೆ. ಇನ್ನು ಅಮೆರಿಕ ಇರಾನ್ ಉದ್ವಿಗ್ನತೆ ಬಗ್ಗೆ ಜರ್ಮನಿಯ ಚಾನ್ಸಲರ್ ಫ್ರೆಡ್ರಿಕ್ ಮರ್ಜ್ ಮಾತನಾಡಿದ್ದಾರೆ. ಇರಾನ್ ನಾಯಕರು ಅಮೆರಿಕಗೆ ಅಪಮಾನ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಮಾತುಕತೆ ಮಾಡೋಕೆ ಅಂತ ಪಾಕಿಸ್ತಾನಕ್ಕೆ ಹೋದ ಅಮೆರಿಕನ್ ಅಧಿಕಾರಿಗಳನ್ನ ಇರಾನ್ ಬರಿಗೈಲಿ ವಾಪಸ್ ಕಳಿಸ್ತಾ ಇದೆ. ಇರಾನ್ ನಾಯಕರು, ಅದರಲ್ಲೂ ಕೂಡ ಅಲ್ಲಿನ ರೆವಲ್ಯೂಷನರಿ ಗಾರ್ಡ್ ಕೋರ್ ಇಡೀ ಅಮೆರಿಕಾಗೆ ಅಪಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೆ ನೆಗೋಷಿಯೇಟ್ ಮಾಡದೇ ಇರೋದ್ರಲ್ಲಿ ಇರಾನ್ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಆಗಿದೆ. ಈ ಯುದ್ಧವನ್ನ ಅಮೆರಿಕ ಶುರು ಮಾಡಿ ಅದನ್ನ ಹೇಗೆ ಮುಗಿಸ್ಬೇಕು ಅನ್ನೋ ಸ್ಟ್ರಾಟಜಿ ಅವ್ರ ಹತ್ರ ಇಲ್ಲ ಅಂತ ಮರ್ಜ್ ಅಮೆರಿಕಾಗೆ ಜಾಡಿಸಿದ್ದಾರೆ. ಇನ್ನು ಹಾರ್ಮುಜ್ ದಿಗ್ಬಂಧನ ನಡುವೆ ರಷ್ಯಾದ ಐಷಾರಾಮಿ ಯಾಟ್ ಯಶಸ್ವಿಯಾಗಿ ಹಾರ್ಮುಜ್ ಪಾಸ್ ಆಗಿದೆ. ಇದು ರಷ್ಯಾದ ಬಿಲಿಯನೇರ್ ಅಲೆಕ್ಸಿ ಮೊರ್ಡಶೋವ್ಗೆ ಸೇರಿದ ನಾರ್ಡ್ ಅನ್ನೋ ಬೃಹತ್ ಐಷಾರಾಮಿ ಹಡಗು. 4700 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಇದೀಗ ಹಾರ್ಮುಜ್ ದಾಟಿದೆ ಅದು ಅಂತ ಶಿಪ್ಪಿಂಗ್ ಡೇಟಾದಿಂದ ಗೊತ್ತಾಗಿದೆ. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಅಂದ್ರೆ ಈ ಯಾಟ್ ಮಾಲೀಕ ಅಲೆಕ್ಸಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ರ ಅತ್ಯಾಪ್ತ. ಯುಕ್ರೇನ್ ವಾರ್ ಟೈಮ್ನಲ್ಲಿ ವಾರ್ ಆದ್ಮೇಲೆ ಶುರು ಆದ್ಮೇಲೆ ಅಮೆರಿಕ ಮತ್ತು ಯುರೋಪ್ ಈ ಉದ್ಯಮಿ ಮೇಲೆ ನಿರ್ಬಂಧಗಳನ್ನ ಹಾಕಿದ್ರು. ಹೀಗಿರುವಾಗ ಅಮೆರಿಕದ ನೇವಲ್ ಬ್ಲಾಕೇಡ್ ಪಾಸ್ ಮಾಡಿ ಈ ಯಾಟ್ ಹೊರಗೆ ಬಂದಿರೋದು ಹೆಂಗೆ, ಟ್ರಂಪ್ ಇವ್ರಿಗೆ ಮಾತ್ರ ಯಾಕೆ ವಿಶೇಷ ಕಾಳಜಿ ತೋರಿಸ್ತಿದ್ದಾರೆ ಪುಟಿನ್ ಆಪ್ತನಿಗೆ ಅನ್ನೋ ಪ್ರಶ್ನೆ ಎಲ್ಲರೂ ಕೇಳೋ ರೀತಿಯಾಗಿದೆ. ಈಗ ಇನ್ನೊಂದ್ ಕಡೆ ಇರಾನ್ ಯುದ್ಧ ಶುರುವಾದ ನಂತರ ಇದೇ ಮೊದಲ ಬಾರಿಗೆ LNG ಹೊತ್ತ ಬೃಹತ್ ಹಡಗೊಂದು ಹಾರ್ಮುಜ್ ದಾಟಿ ಹೊರಬಂದಿದೆ. ದಿ ಮುಬಾರಜ್ ಹೆಸರಿನ ಈ ಹಡಗು ಮಾರ್ಚ್ ನಲ್ಲಿ ಅಬುದಾಬಿಯಿಂದ ಗ್ಯಾಸ್ ಲೋಡ್ ಮಾಡ್ಕೊಂಡಿತ್ತು. ಆದ್ರೆ ಯುದ್ಧದ ಕಾರಣದಿಂದ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿತ್ತು. ಈಗಿದು ಹಾರ್ಮುಜ್ ದಾಟಿ ಚೀನಾ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದೆ. ಇತ್ತ ಇರಾನ್ ಅಮೆರಿಕ ವಿರುದ್ಧ ಕಿಡಿಕಾರಿದೆ. ಇತ್ತೀಚೆಗಷ್ಟೇ ಹಿಂದೂ ಮಹಾಸಾಗರದಲ್ಲಿ ಇರಾನ್ ತೈಲ ಹೊತ್ತಿದ್ದ 2 ಹಡಗುಗಳನ್ನ ಅಮೆರಿಕ ಸೀಸ್ ಮಾಡಿತ್ತು. ಅಮೆರಿಕದ ಪಡೆಗಳು MT ಮೆಜೆಸ್ಟಿಕ್ ಮತ್ತು MT ಟಿಫಾನಿ ಅನ್ನೋ ಟ್ಯಾಂಕರ್ ಗಳನ್ನ ಸೀಸ್ ಮಾಡಿದ್ರು. ಇದಕ್ಕೆ ಇರಾನ್ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಬಕಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ನಡು ಸಮುದ್ರದಲ್ಲಿ ನಡೀತಾ ಇರೋ ಕಡಲ್ಗಳತನ ದರೋಡೆ, ಅಮೆರಿಕ ಮಾಡ್ತಿರೋ ದರೋಡೆ, ಇದು ನ್ಯಾಯಬದ್ಧ ಕ್ರಮ ಅಂತ ಸುಮ್ಮನೆ ಲೇಬಲ್ ಮಾಡ್ತಿದ್ದಾರೆ ಅಷ್ಟೇ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವೆ ವಿಶ್ವಸಂಸ್ಥೆಯಲ್ಲೂ ಕೂಡ ತೀವ್ರ ಮಾತಿನ ಚಕಮಕಿಯಾಗಿದೆ. ಅಮೆರಿಕದ ನ್ಯೂಯಾರ್ಕ್ ನಲ್ಲಿ ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಸಮಿಟ್ ನಡೀತಾ ಇತ್ತು. ಇದರಲ್ಲಿ 34 ಉಪಾಧ್ಯಕ್ಷರ ಪೈಕಿ ಇರಾನ್ ಕೂಡ ಉಪಾಧ್ಯಕ್ಷ ಸ್ಥಾನವನ್ನು ಹೊಂದಿತ್ತು. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಅಮೆರಿಕ, ಇದು ನಾಚಿಕೆಗೇಡಿನ ಸಂಗತಿ, ಪರಮಾಣು ನಿಯಮಗಳನ್ನ ಪದೇ ಪದೇ ಉಲ್ಲಂಘಿಸುವ ಇರಾನ್ಗೆ ಇಂಥ ಗೌರವ ಯಾಕೆ ಅಂತ ಕೇಳ್ತು. ಅಮೆರಿಕನ್ ಪ್ರತಿನಿಧಿ ಕ್ರಿಸ್ಟೋಫರ್ ಯಾವ್ ಈ ಬಗ್ಗೆ ಕಿಡಿಕಾರದ್ರು. ಇದಕ್ಕೆ ಇರಾನ್ ಪ್ರತಿನಿಧಿ ರೆಜಾ ನಜಾಫಿ ಅಮೆರಿಕದ ಈ ಟೀಕೆಗಳು ಆಧಾರರಹಿತ ಮತ್ತು ರಾಜಕೀಯ ಪ್ರೇರಿತ ಅನ್ನೋ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಮೆರಿಕ ಅಣ್ವಸ್ತ್ರಗಳನ್ನ ಹೆಚ್ಚು ಮಾಡ್ಕೊಳ್ತಾ ಇದೆಯಲ್ಲ, ಅದು ಓಕೆನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಕಿರಿಕಿರಿ ಕಾಟ ತಡಿಲಾರದೆ ನ್ಯಾಟೋ ಒಕ್ಕೂಟ ಈಗ ತಮ್ಮ ಆನ್ಯುವಲ್ ಮೀಟಿಂಗ್ ಅನ್ನೇ ಸ್ಟಾಪ್ ಮಾಡೋಕೆ ಪ್ಲಾನ್ ಮಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ಇರಾನ್ ವಾರ್ ನಲ್ಲಿ ನ್ಯಾಟೋ ರಾಷ್ಟ್ರಗಳು ಸಪೋರ್ಟ್ ಮಾಡ್ತಿಲ್ಲ ಅಂತ ಟ್ರಂಪ್ ಕ್ಲಾಸ್ ತಗೊಂಡಿದ್ರು. ಪ್ರತಿ ಮೀಟಿಂಗ್ ನಲ್ಲೂ ಟ್ರಂಪ್ ಏನಾದ್ರೂ ಕಿರಿಕಿರಿ ಮಾಡೋದ್ರಿಂದ, ಎಲ್ರಿಗೂ ಅವಮಾನ ಮಾಡೋದ್ರಿಂದ ಮೀಟಿಂಗ್ ಅನ್ನೇ ಕಮ್ಮಿ ಮಾಡಿದ್ರೆ ಟ್ರಂಪ್ ರ ನಾಟಕ ಕೂಡ ಅದಕ್ಕೊಂದು ವೇದಿಕೆ ಸಿಗೋದು ಕಮ್ಮಿ ಆಗುತ್ತೆ ಅನ್ನೋದು ನ್ಯಾಟೋ ನಾಯಕರ ಲೆಕ್ಕಾಚಾರ. ಹೀಗಾಗಿ 2028ರಲ್ಲಿ ಅಮೆರಿಕ ಎಲೆಕ್ಷನ್ ಹಾಗೂ ಟ್ರಂಪ್ ರ ಕಡೆ ವರ್ಷ ಆಗಿರೋದ್ರಿಂದ ಆ ವರ್ಷ ಮೀಟಿಂಗ್ ಮಾಡೋದೇ ಬೇಡ ಅಂತ ಹೇಳಿ ನ್ಯಾಟೋ ಮೆಂಬರ್ಸ್ ಎಲ್ಲ ಥಿಂಕ್ ಮಾಡ್ತಿದ್ದಾರೆ. ರಾಯ್ಟರ್ಸ್ ಇದ್ರ ಬಗ್ಗೆ ರಿಪೋರ್ಟ್ ಮಾಡಿದೆ. ಇನ್ನು ಕೆಲ ರಾಷ್ಟ್ರಗಳು ಪ್ರತಿ ವರ್ಷ ಮೀಟಿಂಗ್ ಮಾಡೋದು ಬೇಡ, 2 ವರ್ಷಕ್ಕೊಮ್ಮೆ ಮಾಡಿದ್ರೆ ಸಾಕು ಅಂತಾನು ಸಜೆಸ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. 2026 ಮತ್ತು 2027ಕ್ಕೆ ವಾರ್ಷಿಕ ಸಭೆ ಕನ್ಫರ್ಮ್ ಆಗಿದಾವೆ, ಅದು ನಡೆಯುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇದೆಲ್ಲ ಗ್ಯಾರಂಟಿ ಇಲ್ಲ. ಈಗ ಟ್ರಂಪ್ ಇರೋ ತನಕ ನೋಡ್ಬೇಕೇನಾಗುತ್ತೆ ಅಂತ. ಇನ್ನು ಟ್ರಂಪ್ ಘೋಷಿಸಿರೋ ಇಸ್ರೇಲ್ ಹೆಜ್ಬುಲ್ಲಾ ಕದನ ವಿರಾಮಕ್ಕೆ ಬೆಲೆನೇ ಇಲ್ದಿರಂಗಾಗಿದೆ. ಇಸ್ರೇಲ್ ಹೆಜ್ಬುಲ್ಲಾಗಳು ದಾಳಿ ಪ್ರತಿದಾಳಿಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಮತ್ತೆ ಇಸ್ರೇಲ್ ದಕ್ಷಿಣ ಲೆಬನಾನ್ನಲ್ಲಿ ದೊಡ್ಡ ದಾಳಿ ಮಾಡಿದೆ. ಅಲ್ಲಿನ ಜಾವತಾರ್ ಅಲ್ ಶಾರ್ಖಿಯಾ ಅಲ್ ಮಿನಿಯಾ ಅನ್ನೋ ಕಡೆ ಏರ್ ಸ್ಟ್ರೈಕ್ ಆಗಿದೆ. ಅಲ್ಲಾಗಿರೋ ಸಾವು ನೋವುಗಳು ಮತ್ತು ಹಾನಿ ಬಗ್ಗೆ ಇನ್ನಷ್ಟೇ ಸ್ಪಷ್ಟವಾಗಬೇಕಾಗಿದೆ. ಇತ್ತ ಹಿಜ್ಬುಲ್ಲಾಗಳು ಡ್ರೋನ್ ದಾಳಿ ಮಾಡಿದ್ದಾರೆ. ದಕ್ಷಿಣ ಲೆಬನಾನ್ನಲ್ಲಿದ್ದ ಇಸ್ರೇಲಿ ಸೈನಿಕರನ್ನ ಗುರಿಯಾಗಿಸಿ ಡ್ರೋನ್ ಹಾರಿಸಿದ್ದಾರೆ. ಪರಿಣಾಮ ಒಬ್ಬ ಇಸ್ರೇಲಿ ಸೈನಿಕ ಗಂಭೀರವಾಗಿ ಗಾಯಗೊಂಡಿದ್ದಾರೆ.
ಸದ್ಯ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅಂತ ಇಸ್ರೇಲ್ ಸೇನೆ ಮಾಹಿತಿ ಕೊಟ್ಟಿದೆ. ಇತ್ತ ಭಾರತದ ಭದ್ರತಾ ಏಜೆನ್ಸಿಗಳಿಗೆ ದೊಡ್ಡ ಗೆಲುವಾಗಿದೆ. ಉಗ್ರ ದಾವೂದ್ ಇಬ್ರಾಹಿಂ ಆಪ್ತ, ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ನಶಾ ಉಗ್ರ ಸಲೀಂ ಡೋಲಾನನ್ನ ಭಾರತಕ್ಕೆ ಹಸ್ತಾಂತರ ಮಾಡಲಾಗಿದೆ. ಇಲ್ಲಿ ಡೋಲ್ ಬಾರಿಸ್ತಾರೆ ನೆಕ್ಸ್ಟ್ ಕರ್ಕೊಂಬಂದೀಗ ಡೋಲಂಗೆ. ಇಸ್ತಾಂಬುಲ್ನಲ್ಲಿ ಅಡಗಿದ್ದ ಸಲೀಂ ಡೋಲಾನನ್ನ ಟರ್ಕಿ ಪೊಲೀಸರು ಹಿಡಿದು ಹಾಕಿದ್ರು. ಈಗ ವಿಶೇಷ ವಿಮಾನದ ಮೂಲಕ ಆತನನ್ನ ದಿಲ್ಲಿ ಕರ್ಕೊಂಡ್ಬರಲಾಗಿದೆ. ಈತ ವಿದೇಶಗಳಲ್ಲಿದ್ದುಕೊಂಡು ಡಿ ಕಂಪನಿ ಅಂದರೆ ದಾವೂದ್ ನಶಾ ವ್ಯವಹಾರವನ್ನು ನೋಡ್ಕೊಳ್ತಿದ್ದ. ವರ್ಷಕ್ಕೆ 5,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಮಾದಕ ವಸ್ತು ಜಾಲವನ್ನು ಕಂಟ್ರೋಲ್ ಮಾಡ್ತಿದ್ದ. ಕಳೆದ ವರ್ಷ ಈತನ ಮಗ ತಾಹಿರ್ ಡೋಲಾನನ್ನ ಕೂಡ ದುಬೈನಿಂದ ಭಾರತಕ್ಕೆ ಹಿಡ್ಕೊಂಡ್ಬರಲಾಗಿತ್ತು. ಈಗ ಈತನನ್ನ ಕೂಡ ಡಿಪೋರ್ಟ್ ಮಾಡಲಾಗಿದೆ. ಸದ್ಯ ವಿಚಾರಣೆ ನಡೀತಾ ಇದೆ. ಇನ್ನು ಅಮೆರಿಕದ ರಕ್ಷಣಾ ಇಲಾಖೆ ಜೊತೆ ಗೂಗಲ್ ದೊಡ್ಡ ಸೀಕ್ರೆಟ್ ಡೀಲ್ ಮಾಡ್ಕೊಂಡಿದೆ ಅನ್ನೋ ವರದಿ ಬರ್ತಾ ಇದೆ. ಗೂಗಲ್ ತಮ್ಮ AI ಮಾಡೆಲ್ಗಳನ್ನು ಸರ್ಕಾರದ ಗೌಪ್ಯ ಕೆಲಸಗಳಿಗೆ ಬಳಸೋಕೆ ಒಪ್ಪಿಗೆ ಕೊಟ್ಟಿದೆ ಅಂತ ದಿ ಇನ್ಫಾರ್ಮೇಷನ್ ಅನ್ನೋ ಬಿಸಿನೆಸ್ ಪಬ್ಲಿಕೇಶನ್ ರಿಪೋರ್ಟ್ ಮಾಡಿದೆ. ಕಾನೂನುಬದ್ಧವಾಗಿರೋ ಸರ್ಕಾರದ ಯಾವುದೇ ಕೆಲಸಕ್ಕೆ ಗೂಗಲ್ನ AI ಯೂಸ್ ಮಾಡಬಹುದು, ಆದರೆ ಮಾಸ್ ಸರ್ವೆಲೆನ್ಸ್ ಹಾಗೂ ವೆಪನ್ ಟಾರ್ಗೆಟಿಂಗ್ ಕೆಲಸಗಳಿಗೆ ಬಳಸೋ ಹಾಗಿಲ್ಲ ಅಂತ ಡೀಲ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದರೆ ಸರ್ಕಾರದ ಯಾವುದೇ ನಿರ್ಧಾರಗಳನ್ನು ವಿರೋಧಿಸುವ ಪವರ್ ಗೂಗಲ್ಗೆ ಇಲ್ಲ ಅಂತಲೂ ಈ ಡೀಲ್ನಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ಸದ್ಯ ಗೂಗಲ್ ತನ್ನ ಶೇರ್ ಹೋಲ್ಡರ್ಸ್ಗೆ, ತನ್ನ ಗ್ರಾಹಕರಿಗೆ ಸಮಾಧಾನ ಮಾಡ್ದಂಗೂ ಆಗಬೇಕು, ಅಮೆರಿಕಾಗೆ ಏನು ಬೇಕೋ ಅದನ್ನು ಮಾಡಕ್ಕೆ ಬಿಟ್ಟಂಗೂ ಆಗಬೇಕು ಸರ್ಕಾರಕ್ಕೆ. ಆ ರೀತಿ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ಡೀಲ್ ಮಾಡ್ಕೊಂಡಿದ್ದಾರೆ. ಏನೋ ಮೆಕ್ಸಿಕೋದ ಮೋಸ್ಟ್ ಡೇಂಜರಸ್ ಗ್ಯಾಂಗ್ ಜಾಲಿಸ್ಕೋ ನ್ಯೂ ಜನರೇಷನ್ ಕಾರ್ಟೆಲ್ CJNGನ ಟಾಪ್ ಕಮಾಂಡರ್ ನನ್ನ ಸ್ಪೆಷಲ್ ಫೋರ್ಸಸ್ ಅರೆಸ್ಟ್ ಮಾಡಿದಾರಲ್ಲಿ. ಇವನನ್ನ ಎಲ್ ಜಾರ್ಡಿನರು ಅಂತಾನೆ ಕರೀತಾರೆ. ಫೆಬ್ರವರಿಯಲ್ಲಷ್ಟೇ ಗ್ಯಾಂಗ್ನ ಬಾಸ್ ಎಲ್ ಮಾಂಚೋನನ್ನ ಸೇನೆ ಹೊಡೆದು ಹಾಕಿತ್ತು. ಆಮೇಲೆ ಈ ಎಲ್ ಜಾರ್ಡಿನರು ಆ ಗ್ಯಾಂಗ್ನ ಬಾಸ್ ಆಗ್ತಾನೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಈಗ ಮೆಕ್ಸಿಕೋ ಸೇನೆ ಇವನನ್ನ ಹಿಡಿದು ಹಾಕಿದೆ. ಅಮೆರಿಕ ಈತನನ್ನ ನಶಾ ಉಗ್ರ ಅಂತ ಡಿಕ್ಲೇರ್ ಮಾಡಿದೆ. $5 ಮಿಲಿಯನ್ ಬಹುಮಾನ ಕೂಡ ಇವನ ತಲೆ ಮೇಲಿದೆ. ಅಮೆರಿಕ ನಮಗೆ ಕೊಡಿ ಅಂತ ಕೇಳ್ತಾ ಇತ್ತು. ಇವನನ್ನ ಏನು ಮಾಡ್ತಾರೆ ನೋಡಬೇಕು ಮೆಕ್ಸಿಕೋದವರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಸೇರ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋದು ಮಾತ್ರ ಅಲ್ಲ, ಅದರಿಂದ ನಮ್ಮ ತಂಡದ ಶ್ರಮಕ್ಕೆ ನೀವು ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.